ಈ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿಯ 8th ಲೆಸನ್ ವಾಚ್ಮನ್ ಆಫ್ ದ ಲೇಕ್ ಬಗ್ಗೆ ತಿಳ್ಕೊಳ್ಳೋಣ. ಈ ಲೆಸನ್ನಲ್ಲಿ ಈ ಲೆಸನ್ನಲ್ಲಿ ಯಾವ್ಯಾವೆಲ್ಲ ಕ್ಯಾರೆಕ್ಟರ್ಸ್ ಬರುತ್ತೆ ಅನ್ನುವಂತಹದನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಕ್ಯಾರೆಕ್ಟರ್ ಬಂದು ವಿಲೇಜ್ ಹೆಡ್ ಮ್ಯಾನ್ ಅಂದರೆ ಹಳ್ಳಿಯ ಮುಖ್ಯಸ್ಥ, ಮತ್ತು ಕಿಂಗ್ ಅಂದರೆ ರಾಜ. ವಾಚ್ಮನ್ ಆಫ್ ದ ಲೇಕ್ ಅವನ ಹೆಸರು ಮಾರ, ಇದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರು. ಮತ್ತು ಗಂಗಾ ಇಸ್ ಸನ್, ಗಂಗಾ ಅನ್ನೋನು ಮಾರನ ಮಗ. ನೆಕ್ಸ್ಟ್ ಇಲ್ಲಿ ಸನ್ ಅಂತ ಬಂದರೆ ಅವನು ಗಂಗನ ಮಗ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮಾರ ವಾಚ್ಮನ್ ಆಫ್ ದ ಲೇಕ್ ಯಾರು? ಮಾರನ ಮಗ ಗಂಗಾ. ಗಂಗಾ ಅಂತ ಬಂದಾಗೆಲ್ಲ ಅವನು ಮಾರನ ಮಗ. ನೆಕ್ಸ್ಟ್ ಸನ್ ಅಂತ ಬಂದರೆ ಅವನು ಗಂಗನ ಮಗ ಆಗಿರ್ತಾನೆ. ನೆಕ್ಸ್ಟ್ ಭೀಮಾ ಎ ರೋಡ್ ವರ್ಕರ್. ನೆಕ್ಸ್ಟ್ ಅದರ್ಸ್. ಇಷ್ಟು ಕ್ಯಾರೆಕ್ಟರ್ಸು ಈ ಒಂದು ಲೆಸನ್ ಅಥವಾ ಡ್ರಾಮಾದಲ್ಲಿ ಬರುತ್ತೆ. On the eastern base of Baba Budan Hills in Karnataka state, there is an obscure ಅಂತಂದರೆ ಅಷ್ಟೊಂದು ಫೇಮಸ್ ಆಗದೇ ಇರುವಂತಹ ಲಿಟಲ್ ಪ್ಲೇಸ್ ನೌ ಕಾಲ್ಡ್ ಸೆಕರೆಪಟ್ನಾ, which at one time 1,000 or more years ago was the capital of a king called Rukmangada. In the center of this town there is a shrine ಅಂದರೆ ಮಂದಿರ, which is dedicated not to distant gods or heroes but to a rustic ಅಂದರೆ ವಿಲೇಜ್ ಅಥವಾ ಗ್ರಾಮೀಣ who was watchman of the lake called Ayanakere 4 miles from the town. For the purposes of this little drama, let us call him Mara, which is as good as any other name handed down to us by tradition. ನಮಗೆ ಮೊದಲಿಗೆ ಇಲ್ಲಿ ಡ್ರಾಮಾ ಅಥವಾ ಈ ಸ್ಟೋರಿಯ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ. ಈ ಕರ್ನಾಟಕದಲ್ಲಿರುವಂತಹ ಬಾಬಾ ಬುಡನ್ಗಿರಿ ಬೆಟ್ಟ ಏನಿದೆ, ಆ ಬೆಟ್ಟದ ತಳಭಾಗದ ಪೂರ್ವಕ್ಕೆ ಅಷ್ಟೊಂದು ಪ್ರಸಿದ್ಧ ಆಗದೇ ಇರುವಂತಹ ಒಂದು ಚಿಕ್ಕ ಒಂದು ಹಳ್ಳಿ ಅಥವಾ ಪ್ಲೇಸ್ ಇದೆ. ಆ ಪ್ಲೇಸನ್ನು ಇವಾಗ ನಾವು ಸೆಕರೆಪಟ್ನಾ ಅಂತ ಕರಿತೀವಿ. ಆದರೆ ಒಂದು ಟೈಮಲ್ಲಿ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಈ ಪ್ಲೇಸು ರುಕ್ಮಣ್ಗಡ ಅನ್ನುವಂತಹ ರಾಜನ ರಾಜಧಾನಿಯಾಗಿರುತ್ತೆ. ಸೊ ಈ ಪ್ಲೇಸ್ ಏನಿದೆ, ಈ ಚಿಕ್ಕ ಪಟ್ಟಣ ಏನಿದೆ, ಆ ಪಟ್ಟಣದ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನವನ್ನು ಯಾವುದೋ ಕಣ್ಣಿಗೆ ಕಾಣದೆ ದೂರ ಎಲ್ಲೋ ಇರೋ ದೇವ್ರಿಗೋ ಅಥವಾ ಇನ್ಯಾರೋ ಹೀರೋಗಳಿಗೋ ಅದನ್ನು ಡೆಡಿಕೇಟ್ ಮಾಡಿಲ್ಲ. ಅದ್ರ ಬದಲು ಆ ಊರಿನ ಒಂದು ಕೆರೆ ಇರುತ್ತೆ, ಆ ಕೆರೆಗೆ ಒಬ್ಬ ಕಾವಲುಗಾರ ಇರ್ತಾನೆ, ಅವನೇ ಮಾರ. ಸೊ ಆ ಕೆರೆಯ ಕಾವಲುಗಾರನಿಗೆ ಆ ದೇವಸ್ಥಾನವನ್ನು ಮೀಸಲಾಗಿರಿಸಿದ್ದಾರೆ. ಅದನ್ನು ಅಯ್ಯನ ಕೆರೆ ಅಂತ ಕರೀತಾರೆ. ಸೊ ಆ ಒಂದು ಏನಿದೆ ಸಿಟಿಯಿಂದ 4 ಮೈಲಿ ದೂರದಲ್ಲಿ ಆ ದೇವಸ್ಥಾನ ಇದೆ. ಈ ಡ್ರಾಮಕ್ಕೋಸ್ಕರ ಆ ವಾಚ್ಮನ್ ಆಫ್ ದ ಲೇಕ್ ಅಂದರೆ ಆ ಕೆರೆಯ ಕಾವಲುಗಾರನ ಹೆಸರನ್ನು ಮಾರ ಅಂತ ಇಲ್ಲಿ ಬಳಸಲಾಗಿದೆ. ಈಗ ನಾವು ಯಾವ್ಯಾವ ಕ್ಯಾರೆಕ್ಟರ್ಸ್ ಬರುತ್ತೆ ಈ ಡ್ರಾಮಾದಲ್ಲಿ ಅಂತ ತಿಳ್ಕೊಂಡ್ವಿ. ಈ ಡ್ರಾಮಾದ ಒಂದು ಬ್ಯಾಕ್ಗ್ರೌಂಡನ್ನು ತಿಳ್ಕೊಂಡ್ವಿ. ಇವಾಗ ಫಸ್ಟ್ ಸೀನನ್ನು ನೋಡೋಣ. ಈಗ ಮೊದಲನೇ ಸೀನ್ 1. ಎ ವಿಲೇಜ್ ಅಟ್ ದ ಫೂಟ್ ಆಫ್ ಎ ಹಿಲ್, ರೋಡ್ ಮೆಂಡರ್ಸ್ ಅಟ್ ವರ್ಕ್. ಈಗ ಮೊದಲನೇ ಸೀನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆ ಹಳ್ಳಿಯಲ್ಲಿ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದ ತಳಹದಿಯಲ್ಲಿ ಎಲ್ಲ ವರ್ಕರ್ಸ್ ಅಂದರೆ ರೋಡ್ ಮೆಂಡರ್ಸ್ ಅಂದರೆ ರಸ್ತೆ ಕಾಮಗಾರಿ ಮಾಡೋರು, ರಸ್ತೆ ಕೆಲಸ ಮಾಡುವಂತಹ ಎಲ್ಲ ವರ್ಕರ್ಸು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ವಿಲೇಜ್ ಹೆಡ್ ಮ್ಯಾನ್, ಈಗ ಬೆಟ್ಟದ ಕೆಳಗಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಕೆಲಸದವ್ರು ಕೆಲಸ ಮಾಡ್ತಾ ಇರ್ತಾರೆ. ಈಗ ಹಳ್ಳಿಯ ಮುಖ್ಯಸ್ಥ ವಿಲೇಜ್ ಹೆಡ್ ಮ್ಯಾನ್ ಬಂದು ಹೇಳ್ತಾನೆ, ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯೋರ್ ವರ್ಕ್. ಹೇ ಯು ರಾಜ, ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಅಟ್ ದ ಸ್ಕೈ. ಇವಾಗ ಹಳ್ಳಿಯ ಮುಖ್ಯಸ್ಥ ಹೇಳ್ತಾ ಇದ್ದಾನೆ, ಎಲ್ಲರೂ ಹೋಗಿ ಹುಡುಗ್ರ ಹೋಗಿ ಕೆಲಸ ಮಾಡಿ. ರಾಜ ಅನ್ನೋನಿಗೆ ಕರೆದ್ಬಿಟ್ಟು ಹೇಳ್ತಾ ಇದ್ದಾನೆ, ರಾಜ ಆಕಾಶ ನೋಡ್ಕೊಂಡು ಏನು ನಿಂತಿದ್ಯಾ, ಹೋಗಿ ಕೆಲಸ ಮಾಡು. ಯು ರಿಚ್ ಡಾಗ್, ಐಲ್ ಪುಷ್ ಯು ಇನ್ ಟು ದ ಸ್ಟ್ರೀಮ್ ಇಫ್ ಐ ಕ್ಯಾಚ್ ಯು ಅಗೈನ್ ಗಾಸಿಪಿಂಗ್ ವಿತ್ ಯುವರ್ ನೇಬರ್. ಈಗ ಇನ್ನೊಬ್ಬ ಎಂಪ್ಲಾಯರ್ಗೆ ಬೈತಾ ಇದ್ದಾರೆ, ಹೇ ದರಿದ್ರ ನಾಯಿ, ರಿಚಡ್ ಅಂದರೆ ದರಿದ್ರ ಅಂತ, ದರಿದ್ರ ನಾಯಿ, ಇನ್ನೊಂದು ಸಲ ಏನಾದರೂ ನೀನು ಇದೇ ಥರ ಗಾಸಿಪ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿರೋದು ನಾನು ನೋಡಿದ್ರೆ ನಿನ್ನ ಕೆರೆಗೆ ತಳ್ಳಿಬಿಡ್ತೀನಿ. ಯು ಡ್ವಾರ್ಫ್ ಅಂದರೆ ಗಿಡ್ಡ. ದೇರ್ ಯು ಹ್ಯಾವ್ ನೋ ಬೆಟರ್ ಬಿಸ್ನೆಸ್ ದನ್ ಗಿಗ್ಲಿಂಗ್ ಆ್ಯಂಡ್ ಟಾಕಿಂಗ್.
ಹೇ ಕುಳ್ಳ, ನಿನಗೆ ಬೇರೆ ಮಾತಾಡ್ಕೊಂಡು ನಗಾಡ್ಕೊಂಡು ಬಿಟ್ಟರೆ ಬೇರೆ ಯಾವ ಕೆಲಸನೂ ಇಲ್ವಾ ನಿನಗೆ? ಹೋಗಿ ಕೆಲಸ ಮಾಡು. ದ ರೋಡ್ ಮಸ್ಟ್ ಬಿ ರೆಡಿ ಬಿಫೋರ್ ದ ಕಿಂಗ್ ಅರೈವ್ಸ್. ರಾಜ ಬರೋದಕ್ಕಿಂತ ಮುಂಚೆ ರೋಡು ರೆಡಿ ಆಗಿರಬೇಕು. ಜಸ್ಟ್ ಥಿಂಕ್ ಫಾರ್ ಎ ಮೂಮೆಂಟ್, ಫೂಲ್ಸ್, how we should all look if the king suddenly come upon us. Just think, he will be here this time tomorrow. Go on with your work, brother. ಏ ಮೂರ್ಖರ, ಒಂದು ಸ್ವಲ್ಪ ಯೋಚನೆ ಮಾಡಿ. ರಾಜರು ಏನಾದ್ರು ಸಡನ್ನಾಗಿ ಬಂದುಬಿಟ್ರೆ ಏನು ಅಂದ್ಕೊಳ್ಳಲ್ಲ. ಹೆಂಗೆ ಕಾಣಿಸ್ತೀರ ನೀವೆಲ್ಲ? ನಾಳೆ ಅಷ್ಟರಲ್ಲಿ ರೋಡು ರೆಡಿ ಆಗಿರಬೇಕು. ನಾಳೆ ಇಲ್ಲಿ ರಾಜ ಬರ್ತಾರೆ. ನಾಳೆ ಅಷ್ಟರಲ್ಲಿ ಹೋಗಿ ಎಲ್ಲರೂ ಹೋಗಿ ವರ್ಕ್ ಮಾಡಿ ಹೋಗ್ರಿ ಅಂತ ಹೇಳ್ತಾರೆ. Anyway, what makes you all so merry? Let me know and share the joke. Come here. Commanding, come here. Why are you both laughing? Tell me, don't blink. What is it? ಈ ಥರ ವಿಲೇಜ್ ಹೆಡ್ಮ್ಯಾನ್ ಅಥವಾ ಹಳ್ಳಿಯ ಮುಖ್ಯಸ್ಥ ಅಲ್ಲಿರೋ ವರ್ಕರ್ಸ್ಗೆಲ್ಲ ಬೈಬೇಕಾದ್ರೆ ಇಬ್ಬರು ಮಾತಾಡ್ಕೊಂಡು ನಗಾಡ್ತಾ ಇರ್ತಾರೆ. ಆವಾಗ ಏನು ಆದರೂ ಯಾಕೆ ಎಲ್ಲರೂ ಈ ಥರ ಎಲ್ಲ ನಗ್ತಾ ಇದ್ದೀರಾ, ಈ ಥರ ಖುಷಿಯಾಗಿದ್ದೀರಾ, ಏನು ಅಂಥದ್ದೇನು, ಬನ್ನಿ ನನಗೂ ಹೇಳಿ ಬನ್ನಿ, ಅದೇನದು ಬನ್ನಿ ಅಂತ ಇಬ್ಬರು ಮಾತಾಡ್ತಾ ಇರೋರನ್ನ ಕಮ್ಯಾಂಡ್ ಮಾಡಿ ಕರೀತಾರೆ. ಬನ್ನಿ, ಯಾಕೆ ನೀವಿಬ್ಬರು ನಗ್ತಾ ಇದ್ದೀರಾ? ಒಂದು ಕಣ್ಣು ಒಂಚೂರು ಆ ಕಡೆ ಈ ಕಡೆ ಮಿಟ್ಕಿಸ್ಬಾರ್ದು. ಏನಾಯಿತು, ಏನಿದೆಲ್ಲ ಹೇಳಬೇಕು ಅಂತ ಕೇಳ್ತಾರೆ. 2 timid voices. ಟಿಮಿಡ್ ಅಂದರೆ ಅಂಜು ಬುರುಕುತನ, ಅಂದರೆ ಎದುರುಕೊಳ್ಳೋದು ಅಂತ. ಸೊ ಇಬ್ಬರು ಎದುರುಕೊಳ್ತಾ ಅವಾಗ ವಾಯ್ಸ್ ಆಚೆ ಬರುತ್ತೆ. ಏನಂತ? ಮಾಸ್ಟರ್, ವಿ ವರ್ ಡೂಯಿಂಗ್ ಅವರ್ ವರ್ಕ್ ಆಲ್ ರೈಟ್, ಬಟ್ ಸೊ ಅವಾಗ ಅವ್ರು ಹೇಳ್ತಾರೆ, ದಣಿಗಳೇ, ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ವಿ, ಆದರೆ ಅಂತ ಹೇಳ್ತಾರೆ. ಹೆಡ್ ಮ್ಯಾನ್, ಬಟ್ ವಾಟ್, ಆದರೆ ಏನು? ಟಿಮಿಡ್ ವರ್ಕ್ ಮ್ಯಾನ್, ಇಟ್ ಈಸ್ ಮಾರ, ಅದು ಮಾರ. ಹೆಡ್ ಮ್ಯಾನ್, ಮಾರ, ವಾಟ್ ಅಬೌಟ್ ಇಟ್? ಇಸ್ ದಟ್ ಲುನಾಟಿಕ್ ಎನಿವೇರ್ ಹಿಯರ್? ಏನೋ ಮಾರನ, ಅವನ ಬಗ್ಗೆ ಏನಿದೆ? ಆ ಹುಚ್ಚ ಇಲ್ಲೆಲ್ಲಾದರೂ ಇದನ್ನ? ಲುನಾಟಿಕ್ ಅಂದರೆ ಹುಚ್ಚ ಅಂತ ಬರುತ್ತೆ. ಟಿಮಿಡ್ ವರ್ಕ್ ಮ್ಯಾನ್, ಆಗ ವರ್ಕರ್ಸ್ ಹೇಳ್ತಾರೆ, ಎಸ್ ಹಿ ವಾಸ್ ಬಿಹೈಂಡ್ ದಟ್ ರಾಕ್ ಆ್ಯಂಡ್ ಪೀಪ್ಡ್ ಅಟ್ ಅಸ್ ವೆನ್ ಯು ಕಾಲ್ಡ್ ಈ ರ್ಯಾನ್ ಅವೇ. ಹೌದು, ಅವನು ಆ ಕಲ್ಲಿನಿಂದ ಔಸ್ಕೊಂಡಿದ್ದ, ಅಲ್ಲಿದ್ದ. ಪೀಪ್ಡ್ ಅಂದರೆ ಏನಕ್ಕೆ ನೋಡೋದು. ಹಾಗೆ ನಮ್ಮ ಹತ್ರ ಇಣಕಿ ಅವನು ನೋಡ್ತಾ ಇದ್ದ. ನೀವು ನಮ್ಮನ್ನು ಕರೆದ ತಕ್ಷಣ ಅವನು ಓಡೋಟೋದ. ಹೆಡ್ ಮ್ಯಾನ್, ವೆರ್ ಇಸ್ ಹಿ ನೌ? ವಿಚ್ ವೇ ಡಿಡ್ ಹಿ ಗೋ? ಆಗ ಮುಖ್ಯಸ್ಥ ಕೇಳ್ತಾರೆ, ಇವಾಗೆಲ್ಲಿದ್ದಾನೆ ಅವನು, ಯಾವ ಕಡೆ ಹೋದ ಅಂತ. ಟಿಮಿಡ್ ವರ್ಕ್ ಮ್ಯಾನ್, ಹಿ ಸ್ಪ್ರಾಂಗ್ ಆಫ್ ಲೈಕ್ ಎ ಬಕ್ ಆ್ಯಂಡ್ ರ್ಯಾನ್ ಅಪ್ ದ ಹಿಲ್. ಇಲ್ಲಿ ಬಕ್ ಅಂದರೆ ಜಿಂಕೆ, ಸ್ಪ್ರಾಂಗ್ ಆಫ್ ಅಂದರೆ ಹಾರೋದು ಅಥವಾ ಜಿಗಿಯೋದು. ಆಗ ಅಲ್ಲಿರುವಂಥ ವರ್ಕರ್ಸ್ ಹೇಳ್ತಾರೆ, ಅವನು ಜಿಂಕೆ ಥರ ಹರ್ಕೊಂಡು ಹೋಗಿ ಅಲ್ಲಿ ಬೆಟ್ಟ ಹತ್ಕೊಂಡು ಹೊರಟೋದ. ಹೆಡ್ ಮ್ಯಾನ್, ಹಿಯರ್ ಸ್ಟಾಪ್ ಆಲ್ ವರ್ಕ್, ಪುಟ್ ಡೌನ್ ಯುವರ್ ಸ್ಪೇಡ್ಸ್ ಆ್ಯಂಡ್ ಕ್ರೌಬಾರ್ಸ್. ಸ್ಪೇಡ್ಸ್ ಅಂದರೆ ಗುದ್ಲಿ, ಕ್ರೌಬಾರ್ಸ್ ಅಂದರೆ ಹಾರೆ. ಆ್ಯಂಡ್ ರನ್ ಆ್ಯಂಡ್ ಕ್ಲೋಸ್ ರೌಂಡ್, ಸ್ಟಾಪ್ ಆಲ್ವೇಸ್ ಔಟ್, ಕ್ಯಾಚ್ ದ thief and bring him here. Stun him with a blow if he resists. Bring him at once. Go. ಸೊ ಈಗ ಮುಖ್ಯಸ್ಥ ಹೇಳ್ತಾನೆ, ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದ್ಬಿಟ್ಟು, ಎಲ್ಲರೂ ನಿಲ್ಲಿಸಿ ನಿಮ್ಮ ಗುದ್ಲಿ ಆರೆಗಳನ್ನೆಲ್ಲ ಕೆಳಗಡೆ ಹಾಕಿ ಅಂತ ಹೇಳ್ತಾರೆ. ಎಲ್ಲರೂ ಬನ್ನಿ, ಓಡ್ ಬನ್ನಿ ಅಂತ ಹೇಳ್ತಾನೆ. ಎಲ್ಲರೂ ಬಂತಾರೆ, ಎಲ್ಲರೂ ಸುತ್ಕೋತಾರೆ. ಅವಾಗ ಹೇಳ್ತಾನೆ, ಇಲ್ಲಿ ಯಾವ್ಯಾವ ಅವ್ನು ತಪ್ಪಿಸ್ಕೊಳಕ್ಕೆ ಮಾರ ಮೇಲ್ಗಡೆ ಹತ್ತಿದ್ದಾನೆ, ಇಲ್ಲಿ ಯಾವ್ಯಾವ ವೇಸ್ ಇದೆ ಎಲ್ಲನೂ ಕವರ್ ಮಾಡಿ, ಹೇಗಾದರೂ ಮಾಡಿ ನೀವು ಆ ಕಳ್ಳನ್ನು ಹಿಡ್ದು ಇಲ್ಲಿಗೆ ಕರ್ಕೊಂಬನ್ನಿ. ಅವನೇನಾದರೂ ಬರಲ್ಲ ಹಂಗೆ ಹಿಂಗೆ ಅಂತಂದರೆ ಅವ್ನಿಗೊಂದು 4 ತದಕ್ಬಿಟ್ಟೇ ಸರಿ, ಇಲ್ಲಿಗೆ ಕರ್ಕೊಂಬನ್ನಿ, ಹೋಗಿ ಎಲ್ಲರೂ ಅಂತ ಹೇಳಿ ಕಳಿಸ್ತಾನೆ. ಈಗ ನೆಕ್ಸ್ಟು, ದ ವರ್ಕ್ ಮ್ಯಾನ್ ಥ್ರೋ ಡೌನ್ ದೇರ್ ಇಂಪ್ಲಿಮೆಂಟ್ಸ್ ಆ್ಯಂಡ್ ಸ್ಕ್ಯಾಟರ್ ಅಬೌಟ್. ಸ್ಕ್ಯಾಟರ್ ಅಂದರೆ ಚೆದ್ರೋದು. ದೇ ರಿಟರ್ನ್ ಕ್ರೈಯಿಂಗ್, ಮಾಸ್ಟರ್ ಹಿಯರ್ ಹಿ ಈಸ್. ಸೊ ಅವಾಗ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಾರರೆಲ್ಲ ಅವರು ಏನೇನಿರುತ್ತೆ, ಗುದ್ಲಿ ಹಾರೆ ಏನೇನಿರುತ್ತೆ ಇಂಪ್ಲಿಮೆಂಟ್ಸು ವರ್ಕ್ ಮಾಡೋದಕ್ಕೆ ಅದೆಲ್ಲನೂ ಅಲ್ಲೇ ಬಿಸಾಕ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕಡೆ ಓಡೋಗ್ತಾರೆ. ಆಮೇಲೆ ಅವ್ರು ಎಲ್ಲರೂ ಕೂಡ ದಣಿಗಳೇ ಇಲ್ಲಿದ್ದಾನೆ ಅಂತ ಮಾರನ್ನು ಹಿಡ್ಕೊಂಡು ಬರ್ತಾರೆ, ಕೂಗ್ತಾರೆ. ಹೆಡ್ ಮ್ಯಾನ್, ಮಾರ, ಯು ವರ್ತ್ಲೆಸ್ ಡಾಗ್, ಹ್ಯಾವ್ ಐ ನಾಟ್ ಟೋಲ್ಡ್ ಯು ಟು ಕೀಪ್ ಅವೇ ಫ್ರಮ್ ಹಿಯರ್. ಇವಾಗ ಹಳ್ಳಿಯ ಮುಖ್ಯಸ್ಥ ಏನು ಮಾಡ್ತಾನೆ, ಮಾರಂಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಮಾರ, ಏನಕ್ಕೂ ಪ್ರಯೋಜನಕ್ಕೆ ಬರದೇ ಇರೋ ನಾಯಿ, ನಾನು ನಿನ್ಗೆ ಹೇಳಿರ್ಲಿಲ್ವಾ ಇಲ್ಲಿಗೆ ಬರಬೇಡ, ನೀನು ಇಲ್ಲಿಂದ ದೂರ ಇರು ಅಂತ. ಆವಾಗ ಮಾರ ಹೇಳ್ತಾನೆ, ಮಾರ, ಎಸ್ ಮೈ ಮಾಸ್ಟರ್, ಹೌದು ನನ್ನ ದಣಿಗಳೇ ಅಂತ ರಿಪ್ಲೈ ಮಾಡ್ತಾನೆ. ಹೆಡ್ ಮ್ಯಾನ್, ವಾಟ್ ಯು ಮೀನ್ ಬೈ ಕಮ್ಮಿಂಗ್ ಹಿಯರ್ ಆ್ಯಂಡ್ ಡಿಸ್ಟರ್ಬಿಂಗ್ ಮೈ ವರ್ಕ್ ಮ್ಯಾನ್?
ನೀನು ಇಲ್ಲಿಗೆ ಯಾಕೆ ಬಂದು ನಮ್ಮ ಕೆಲಸಗಾರನೆಲ್ಲ ನೀನು ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಮಾರ, ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದ್ಯಾಮ್, ಐ ಆಮ್ ಹಿಯರ್ ಆನ್ ಮೈ ಓನ್ ವರ್ಕ್, ಲೆಟ್ ದೆಮ್ ಗೋ ಆನ್ ವಿತ್ ದೇರ್ಸ್. ಇವಾಗ ಅದಕ್ಕೆ ಮಾರ ಹೇಳ್ತಾನೆ, ನಾನು ಅವ್ರಿಗೇನು ತೊಂದರೆ ಮಾಡ್ತಾಯಿಲ್ಲ, ಯಾವ ಡಿಸ್ಟರ್ಬು ಮಾಡ್ತಾಯಿಲ್ಲ, ನಾನು ನನ್ನ ಕೆಲಸಕ್ಕೋಸ್ಕರ ಬಂದಿದ್ದೀನಿ, ಅವ್ರ ಕೆಲಸ ಮಾಡಲಿ ಅಂತ ಹೇಳ್ತಾನೆ ಹೆಡ್ ಮ್ಯಾನ್. ಆಗ ಮುಖ್ಯಸ್ಥ ಹೇಳ್ತಾನೆ, ಡೋಂಟ್ ಟಾಕ್ ಆಫ್ ಯುವರ್ ವರ್ಕ್, ಫುಲ್, ಯು ಆರ್ ಎ ಲುನಾಟಿಕ್, ನೋ ಇಟ್, ಡೋಂಟ್ ಇಮ್ಯಾಜಿನ್ ಹ್ಯಾವ್ ಎನಿ ಕೈಂಡ್ ಆಫ್ ವರ್ಕ್, ದ ಓನ್ಲಿ ವರ್ಕ್ ಯು ಹ್ಯಾವ್ ನೌ ಇಸ್ ಟು ಡಿಸಪಿಯರ್. ಈಗ ತುಂಬ ಕೋಪ ಮಾಡಿಕೊಂಡು ಹಳ್ಳಿ ಮುಖ್ಯಸ್ಥ ಹೇಳ್ತಾರೆ, ನೀನು ಕೆಲಸದ ಬಗ್ಗೆ ಮಾತಾಡಬೇಡ, ನೀನು ಮೂರ್ಖ, ನೀನೊಬ್ಬ ಹುಚ್ಚ, ನಿನಗೆ ಗೊತ್ತಿರಬೇಕಲ್ಲ ನಿನಗೆ, ಇನ್ನೊಂದು ಸಲ ನೀನು ಗಿಲ್ಸದ ಬಗ್ಗೆ ಎಲ್ಲ ನೀನು ಊಹೆ ಕೂಡ ಮಾಡಬೇಡ. ನಿನ್ಗೆ ಇವಾಗ ಏನು ಕೆಲಸ ಅಂದರೆ ಇಲ್ಲಿಂದ ನೀನು ಕಾಣೆ ಆಗ್ತಾ ಇರಬೇಕು, ಹೋಗ್ತಾ ಇರಬೇಕಾದ್ರೆ ನಿನಗೆ ಕೆಲಸ ಅಂತ ಹೇಳ್ತಾರೆ. ಮಾರ, ವಯಸ್ಸು. ಆಗ ಮಾರ ಕೇಳ್ತಾನೆ, ಯಾಕಾಗೆ ಅಂತ. ಹೆಡ್ ಮ್ಯಾನ್, ಡೋಂಟ್ ಆಸ್ಕ್, ಏನು ಕೇಳಬೇಡ, ಐ ಹ್ಯಾವ್ ಟೋಲ್ಡ್ ಯು ದ ರೀಸನ್ 20 times, ನಾನು ನಿಮಗೆ ಕಾರಣನ 20 ಸಲ ಹೇಳಿದ್ದೇನೆ. ದ ಕಿಂಗ್ ಈಸ್ ಪಾಸಿಂಗ್ ದಿಸ್ ವೇ ಆ್ಯಂಡ್ ಐ ಡೋಂಟ್ ವಾಂಟ್ ಹಿಮ್ ಟು ನೋ ದಟ್ ಅವರ್ ವಿಲೇಜ್ ಆ್ಯಸ್ ಸಚ್ ಫೂಲ್ಸ್ ಆ್ಯಸ್ ಯು. ರಾಜರು ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನಾಳೆ ಅಥವಾ ನಾಳಿದ್ದು, ನೀನಂತೂ ಇಲ್ಲಿ ಕಾಣಿಸ್ಕೊಳ್ಳೇಬಾರ್ದು. ಈ ಥರ ನಮ್ಮ ಹಳ್ಳೀಲಿ ನಿನ್ನ ಥರ ಮೂರ್ಖರಿದ್ದಾರೆ ಅಂತ ರಾಜರಿಗೆ ಗೊತ್ತಾಗೋದು ನನಗೆ ಬೇಕಾಗಿಲ್ಲ, ನೀನು ಹೋಗು ಇಲ್ಲಿಂದ ಅಂತ ಕೋಪದಲ್ಲಿ ಹೇಳ್ತಾನೆ ಮಾರ. ಐ ಡೋಂಟ್ ಫೀಲ್ ಐ ಆಮ್ ಎ ಫೂಲ್. ಆಗ ಮಾರ ಹೇಳ್ತಾನೆ, ನನಗನ್ಸಲ್ಲ ನಾನು ಮೂರ್ಖ ಅಂತ. ಹೆಡ್ ಮ್ಯಾನ್. ಆಗ ಹಳ್ಳಿಯ ಮುಖ್ಯಸ್ಥ ಹೇಳ್ತಾನೆ, ನೌ ಲಿಸನ್, ಕೀಪ್ ಔಟ್ ಆಫ್ ಅವರ್ ವ್ಯೂ ದ ನೆಕ್ಸ್ಟ್ 2 days ವೆನ್ ದ ಕಿಂಗ್ ಪಾಸಸ್ ದಿಸ್ ವೇ ಆ್ಯಂಡ್ ಬ್ಯಾಕ್, ಅದರ್ವೈಸ್ ಐ ವಿಲ್ ಹ್ಯಾವ್ ಟು ಲಾಕ್ ಅಪ್ ಇನ್ ಎ ಸೆಲಾರ್ ಬಿಹೈಂಡ್ ದಟ್ ಓಲ್ಡ್ ಟೆಂಪಲ್. ಈಗ ಹಳ್ಳಿ ಮುಖ್ಯಸ್ಥ ಹೇಳ್ತಾರೆ, ಕೇಳಿಸ್ಕೊ ಮಾರ, ಸರಿಯಾಗಿ ಕೇಳಿಸ್ಕೊ, ನೀನು ಇನ್ನು ನೆಕ್ಸ್ಟ್ 2 ದಿನ ರಾಜ ಇಲ್ಲಿ ಬಂದು ಹೋಗೋವರೆಗೂ ಇಲ್ಲಿ ನಮ್ಮ ಯಾರ ಕಣ್ಗೂ ನೀನು ಕಾಣಿಸ್ಕೋಬಾರ್ದು. ಇಲ್ಲ ಅಂತಂದರೆ ನಿನ್ನನ್ನು ಹಳೇ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಹಿಂದ್ಗಡೆಯಲ್ಲಿ ರೂಮ್ ಇದೆಯಲ್ಲ, ಆ ದೇವಸ್ಥಾನದ ಹಿಂದೆ ನಿನ್ನನ್ನು ಆ ರೂಮಲ್ಲಿ ಕೂಡಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಮಾರ. ಐ ವಿಲ್ ಸಿಟ್ ದೇರ್ ಆ್ಯಂಡ್ ಪ್ರೇ, ಇಫ್ ದಟ್ ಗಾಡ್ ಇನ್ ದ ಟೆಂಪಲ್ ಥಿಂಕ್ಸ್ ಐ ಹ್ಯಾವ್ ವರ್ಕ್ ಟು ಡೂ, ಹಿ ವಿಲ್ ಟೇಕ್ ಮೀ ಔಟ್. ಆಗ ಮಾರ ಹೇಳ್ತಾನೆ, ಸರಿ, ನೀವು ಆ ಥರ ಮಾಡಿದ್ರೆ ನಾನು ಅಲ್ಲೇ ಕೂತ್ಕೊಂಡು ದೇವ್ರಿಗೆ ಪ್ರೇ ಮಾಡ್ತೀನಿ, ಪ್ರಾರ್ಥಿಸ್ತೀನಿ. ದೇವ್ರಿಗೇನಾದರೂ ನನ್ನಿಂದ ಏನಾದರೂ ಕೆಲಸ ಆಗಬೇಕು, ನಾನು ಕೆಲಸ ಮಾಡಬೇಕು ಅಂತ ಅನಿಸಿದ್ರೆ ಆ ದೇವರೇ ಅಲ್ಲಿಂದ ಆಚೆ ಕರೆಸ್ಕೊಳ್ತಾನೆ ಅಂತ ಹೇಳ್ತಾನೆ ಹೆಡ್ ಮ್ಯಾನ್. ಅಲ್ಲಿಗ ಹಳ್ಳಿ ಮುಖ್ಯಸ್ಥ ರಿಪ್ಲೈ ಮಾಡ್ತಾನೆ, ನೌ ಗೆಟ್ ಔಟ್ ಆಫ್ ಮೈ ಪ್ರೆಸೆನ್ಸ್ ಯು ಫೆಲೋಸ್, ವೈ ಡು ಯು ಆಲ್ ಸ್ಟ್ಯಾಂಡ್ ಗ್ಯಾಪಿಂಗ್ ಅಟ್ ಮೀ, ಗೆಟ್ ಆನ್ ವಿತ್ ಯೋರ್ ವರ್ಕ್. ಇಲ್ಲಿ ಸ್ಟ್ಯಾಂಡಿಂಗ್ ಗ್ಯಾಪಿಂಗ್ ಅಟ್ ಮೀ ಅಂದರೆ ಸ್ಟ್ಯಾಂಡಿಂಗ್ ನಿಯರ್ ಮೀ ಅಥವಾ ಅರೌಂಡ್ ಮೀ ಅಂತ. ಸೊ ಇವಾಗ ಅದಕ್ಕೆ ಹಳ್ಳಿ ಮುಖ್ಯಸ್ಥ ಕೋಪ ಬಂದು ಹೇಳ್ತಾನೆ, ಯಾಕೆ ನೀವೆಲ್ಲರೂ ಇಲ್ಲಿ ಸುತ್ತ ಈಗ ನಿಂತಿದ್ದೀರಾ, ಹೋಗಿ ಹೋಗಿ ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತಾನೆ. ಈಗ ಮಾರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಮಾರ, ಒನ್ಸ್ ಅಗೇನ್ ದ ಗಾಡೆಸ್ ಆಫ್ ದ ರಿವರ್ ಕೇಮ್ ಟು ಮೀ ಇನ್ ಮೈ ಡ್ರೀಮ್ ಆ್ಯಂಡ್ ಸೆಡ್, ದ ಕಿಂಗ್ ಇಸ್ ಕಮಿಂಗ್ ದಿಸ್ ವೇ, ಟೆಲ್ ಹಿಮ್ ಅಬೌಟ್ ದ ಟ್ಯಾಂಕ್, ಈ ವಿಲ್ ಲಿಸನ್. ಈಗ ಮಾರ ಹಳ್ಳಿಯ ಮುಖ್ಯಸ್ಥರನ ಹತ್ರ ಹೇಳ್ತಾನೆ, ಆ ಸಮುದ್ರದ ದೇವರು ನನ್ನ ಕನಸಲ್ಲಿ ಮತ್ತೆ ಬಂದಿದ್ದರು, ಮತ್ತೆ ಬಂದು ರಾಜ ಈ ದಾರಿಯಲ್ಲಿ ಬರ್ತಾರೆ, ನೀನು ಅವ್ರಿಗೆ ಟ್ಯಾಂಕ್ ಬಗ್ಗೆ ಹೇಳು, ಅವ್ರು ಖಂಡಿತ ನಿನ್ನ ಮಾತನ್ನು ಕೇಳ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಹೆಡ್ ಮ್ಯಾನ್, ಡೋಂಟ್ ಟೆಲ್ ಮಿ ದಟ್ ಅಗೇನ್, ಯು ಆ್ಯಂಡ್ ಯುವರ್ ಡ್ರೀಮ್, ಐ ಫೀಲ್ ಟೆಂಪ್ಟೆಡ್ ಟು ಕಿಕ್ ಯು. ಟೆಂಪ್ಟೆಡ್ ಅಂದರೆ ಪ್ರಚೋದಿಸೋದು. ಸೊ ಇವಾಗ ಹಳ್ಳಿ ಮುಖ್ಯಸ್ಥ ಹೇಳ್ತಾರೆ, ನೀನು ಮತ್ತೆ ನನಗೆ ಅದನ್ನೆಲ್ಲ ಹೇಳಬೇಡ, ನಿನ್ನ ಕನಸು ನನಗೇನು ಅನಿಸುತ್ತೆ ಅಂದರೆ ನಿನಗೆ ಸರಿಯಾಗಿ ಒಂದು ಒದಿಬೇಕು ಅನಿಸುತ್ತೆ ಅಂತ ಹೇಳ್ತಾರೆ. ಮಾರ, ವಾಟ್ ಹ್ಯಾವ್ ಐ ಸೆಡ್ ಟು ಅಫೆಂಡ್ ಯು ಸೋ ಮಚ್ ಸರ್? ಅಫೆಂಡ್ ಅಂತಂದರೆ ಅಪರಾಧ. ಆರ್ ಯು ಜೆಲಸ್ ದಟ್ ದ ಗಾಡೆಸ್ ಕಮ್ಸ್ ಟು ಮೀ ರ್ಯಾದರ್ ದನ್ ಯು ಇನ್ ಡ್ರೀಮ್? ಶಾಲ್ ಐ ರಿಪೀಟ್ ದ ಎವ್ರಿ ವರ್ಡ್ ಶಿ ಅಟರ್ಡ್? ಅಟರ್ಡ್ ಅಂದರೆ ಉಚ್ಚರಿಸೋದು ಅಥವಾ ನುಡಿಯೋದು. ಈಗ ಮಾರ ಹೇಳ್ತಾನೆ, ಹೌದಾ, ಯಾಕೆ ಸರ್, ನಾನು ಏನು ಅಪರಾಧ ಮಾಡಿದ್ದೀನಿ ಅಂತ? ದೇವರು ನನ್ನ ಕನಸಲ್ಲಿ ಮಾತ್ರ ಬರ್ತಾರೆ, ನಿಮ್ಮ ಕನಸಲ್ಲಿ ಬರಲ್ಲ ಅಂತ ನಿಮ್ಗೆ ಹೊಟ್ಟೆ ಉರಿನಾ? ದೇವರು ನನ್ನ ಕನಸಲ್ಲಿ ಬಂದು ನುಡಿದಿರೋ ಪ್ರತಿಯೊಂದು ಮಾತನ್ನು ಹಾಗೆ ಹೇಳ ನಾನು ಅಂತ ಕೇಳ್ತಾನೆ. ಹೆಡ್ ಮ್ಯಾನ್, ನೋ, ಬಿ ಆಫ್ ಅಂದರೆ ಗೆಟ್ ಔಟ್, ಆ್ಯಂಡ್ ಲೈಕ್ ಎ ಗುಡ್ ಫೆಲೋ ಕೀಪ್ ಟು ಯುವರ್ ಬ್ಯಾಕ್ ಯಾರ್ಡ್ ಟಿಲ್ ದ ಕಿಂಗ್ ಡಿಪಾರ್ಟ್ಸ್. ಐ ವಿಲ್ ಗಿವ್ ಯು ಎ ಫೈನ್ ಗಿಫ್ಟ್ ಇಫ್ ಯು ಬಿಹೇವ್ ಯುವರ್ ಸೆಲ್ಫ್.
ಈಗ ಹಳ್ಳಿ ಮುಖ್ಯಸ್ಥ ಹೇಳ್ತಾನೆ ಮಾರನ್ಗೆ, ಬೇಡ, ನೀನೇನು ಹೇಳೋದು ಬೇಡ ಕಣಪ್ಪ, ದಯವಿಟ್ಟು ಇಲ್ಲಿಂದ ಹೊರ್ಟೋಗು, ಗೆಟ್ ಔಟ್. ನೀನು ಒಳ್ಳೆ ಹುಡುಗನ ಥರ, ನೀನು ಒಳ್ಳೆಯವನ ಥರ ನೀನು ರಾಜ ಬಂದು ಹೋಗೋವರೆಗೂ ಹಿಂದೆ ಎಲ್ಲಾದರೂ ಇರು, ಇಲ್ಲಿ ಕಾಣಿಸ್ಕೋಬೇಡ. ನಾನು ನಿನಗೊಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ, ನೀನು ಕರೆಕ್ಟಾಗಿ ನೀನು ನಡ್ಕೊಂಡ್ರೆ ಅಂತ ಹೇಳ್ತಾನೆ. ಆಗ ಮಾರ ಫನ್ನಿಯಾಗಿ ರಿಪ್ಲೈ ಕೊಡ್ತಾನೆ. ಏನು ಕೊಡ್ತಾನೆ? ಅನದರ್ ಪರ್ಸನ್ ಆ್ಯಸ್ ಆಲ್ರೆಡಿ ಗಿವನ್ ಮಿ ದ ಗ್ರೇಟೆಸ್ಟ್ ಗಿಫ್ಟ್ ಎನಿ ಮ್ಯಾನ್ ಕುಡ್ ಗಿವ್. ಶಾಲ್ ಐ ಸೇ ಹೂ ದಟ್ ಪರ್ಸನ್ ಇಸ್? ಆಗ ಮಾರ ಹೇಳ್ತಾನೆ, ನನಗಾಗಲೇ ಒಬ್ಬರು ವ್ಯಕ್ತಿ ತುಂಬ ಎಲ್ಲದಕ್ಕಿಂತ ಚೆನ್ನಾಗಿರೋ ಗಿಫ್ಟನ್ನ ಕೊಟ್ಟಿದ್ದಾರೆ, ಯಾರು ಕೊಟ್ಟಿರೋದು ಗಿಫ್ಟು ಅಂತ ಹೇಳಲಾ ಅಂತ ಹೇಳ್ತಾನೆ. ಆಗ ಹೆಡ್ ಮ್ಯಾನ್ ಕೇಳ್ತಾನೆ, ಹೂ ಇಸ್ ದಟ್ ಗ್ರೇಟ್ ಮ್ಯಾನ್? ಹೌದಾ, ನಿನಗೆ ಗಿಫ್ಟ್ ಕೊಟ್ಟಿರೋ ಆ ಮಹಾ ವ್ಯಕ್ತಿ ಯಾರಪ್ಪ ಅಂತ ಕೇಳ್ತಾನೆ. ಆಗ ಮಾರ ಹೇಳ್ತಾನೆ, ಮೈ ಫಾದರ್ ಇನ್ ಲಾ. ಅಂದರೆ ಗಿಫ್ಟ್ ಯಾರು? ಮಾರನ ಹೆಂಡತಿ. ಸೊ ಅವಾಗ ಮಾರ ಏನಂತ ಹೇಳ್ತಾನೆ, ನನ್ನ ಮಾವ ಕೊಟ್ಟಿರೋದು ಗಿಫ್ಟು, ಅಂದರೆ ಗಿಫ್ಟು ಹೆಂಡತಿ ಅಂತ ಹೇಳ್ತಿರೋದು. ದ ವರ್ಕ್ಮನ್ ಲಾಫ್ ಅಟ್ ದಿಸ್ ಜೋಕ್. ಆಗ ಅಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಅದನ್ನು ಕೇಳಿ ಜೋರಾಗಿ ನಗ್ತಾರೆ. ಹೆಡ್ ಮ್ಯಾನ್ ಶೌಟಿಂಗ್ ಇನ್ ಹ್ಯಾಂಗರ್. ಆಗ ಹಳ್ಳಿಯ ಮುಖ್ಯಸ್ಥನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆಗ ಅವನು ಕಿರ್ಚಾಡ್ತಾ ಹೇಳ್ತಾನೆ, ಸ್ಟಾಪ್ ಲಾಫಿಂಗ್ ಎವ್ರಿ ಒನ್, ಐ ವಿಲ್ starve you all without work if I catch you again laughing at this fellow's mad prattle. Shut up. Come here, Bhima. Throw down your crowbar. Crowbar ಅಂದರೆ ಹಾರೆ. I have another piece of work for you. Come here. ಹೀಗ ಕಿರ್ಚ್ತಾ ಹಳ್ಳಿ ಮುಖ್ಯಸ್ಥ ಹೇಳ್ತಾನೆ, ಎಲ್ಲರೂ ನಗದು ನಿಲ್ಲಿಸಿ. ಇನ್ನೊಂದು ಸಲ ಏನಾರು ಯೋಚನನ ಮಗ ಹೇಳೋ ಜೋಕ್ನ ಕೇಳಿ ಏನಾದರೂ ನೀವು ನಕ್ಕಿದ್ರೆ ನಿಮ್ಗೆಲ್ಲರಿಗೂ ಕೂಡ ಯಾವುದೇ ಕೆಲಸನೂ ಸಿಗದೆ ಹಸುವಿಂದ ಇರಬೇಕು, ಹಂಗೆ ಮಾಡ್ತೀನಿ. ಬಾಯಿ ಮುಚ್ಚಿ ಎಲ್ಲರೂ. ಆವಾಗ ಅಲ್ಲೇ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿನ ಹೆಸರಿಡ್ದು ಕರೀತಾನೆ, ಭೀಮಾ ಬಾಯಿಲಿ, ನಿನ್ನ ಹಾರ ಏನಿದೆ ಅದನ್ನು ಬಿಸಾಕ್ಬಿಟ್ಟು ಬಾ, ನಾನು ನಿನ್ಗೆ ಇನ್ನೊಂದು ಕೆಲಸ ಇದೆ, ನನಗೆ ಇನ್ನೊಂದು ಕೆಲಸ ಕೊಡ್ತೀನಿ, ಬಾಯಿಲಿ ಅಂತ ಕರೀತಾನೆ. ಈಗ ಭೀಮಾ ಬರ್ತಾನೆ. ಎಸ್ ಮಾಸ್ಟರ್, ಐ ಹ್ಯಾವ್ ಕಮ್, ವಾಟ್ ಈಸ್ ಯುವರ್ ಕಮಾಂಡ್? ಆಗ ಭೀಮಾ ಬಂದು ಹೇಳ್ತಾನೆ, ಹೇಳಿದಣಿಗಳೇ, ನಾನು ಬಂದಿದ್ದೀನಿ, ಏನು ಕೆಲಸ, ನಿಮ್ಮ ಅಪ್ಪಣೆ ಏನಿದೆ ಹೇಳಿ ಅಂತ ಕೇಳ್ತಾನೆ. ಹೆಡ್ ಮ್ಯಾನ್, ಬಿಂಡ್ ದಿಸ್ ಫೆಲೋ. ಬಿಂಡ್ ಅಂತಂದರೆ ಇಲ್ಲಿ ಬಂಧಿಸೋದು ಅಂತ ಅರ್ಥ. ಹ್ಯಾಂಡ್ ಆ್ಯಂಡ್ ಫುಟ್ ಆ್ಯಂಡ್ ಥ್ರೋ ಹಿಮ್ ಇನ್ ಟು ದ ಸೆಲಾರ್ ಬಿಹೈಂಡ್ ದ ಓಲ್ಡ್ ಟೆಂಪಲ್ ಆ್ಯಂಡ್ ಕೀಪ್ ಹಿಮ್ ಟಿಲ್ ದ ಡೇ ಆಫ್ಟರ್ ಟುಮಾರೋ. ಡು ಯು ಅಂಡರ್ಸ್ಟ್ಯಾಂಡ್? ಆವಾಗ ಹಳ್ಳಿಯ ಮುಖ್ಯಸ್ಥ ಹೇಳ್ತಾನೆ, ನೀವು ಕೈ ಕಾಲು ಎಲ್ಲನೂ ಕಟ್ಟಿ ಇವನನ್ನ ಅಲ್ಲಿ ಹಳೆ ದೇವಸ್ಥಾನ ಇದೆಯಲ್ಲ, ಅದರಲ್ಲಿ ಹಿಂದೆ ಇದೆಯಲ್ಲ ರೂಮು, ಅಲ್ಲಿ ಹಾಕ್ಬಿಟ್ಟು ಅವನ್ನ ನಾಳಿದ್ವರೆಗೂ ಕೂಡ ಅವನ್ನ ಬಿಡಬೇಡ, ಅಲ್ಲಿ ಒಳಗಡೆ ಇರಬೇಕು, ಕೈ ಕಾಲು ಕಟ್ಬಿಟ್ಟು ತೊಗೊಂಡೋಗಿ ಹಾಕೋ ಅಲ್ಲಿಗೆ ಅಂತ ಕಮಾಂಡ್ ಮಾಡ್ತಾನೆ ಭೀಮಂಗೆ. ಭೀಮಾ, ಎಸ್ ಮಾಸ್ಟರ್. ಭೀಮಾ ಅವಾಗ ಸರಿ ದಣಿಗಳೇ ಅಂತ ಹೋಗ್ತಾನೆ. ಹೆಡ್ ಮ್ಯಾನ್, ಮಾರ, ಹ್ಯಾವ್ ಎ ಲುಕ್ ಅಟ್ ದಿಸ್ ಗಯಂಟ್. ಗಯಂಟ್ ಅಂದರೆ ದೈತ್ಯ. ಹಿ ಕ್ಯಾನ್ ಸ್ವಿಂಗ್ ಆ್ಯನ್ ಎಲಿಫೆಂಟ್ ಬೈ ಇಟ್ಸ್ ಟೈಲ್. So have a care. If you try any tricks on him, he will crush you between his thumb and forefinger. ಈಗ ಹಳ್ಳಿ ಮುಖ್ಯಸ್ಥ ಮಾರ ಅಲ್ಲೇ ಇದ್ದಾನೆ. ಮಾರನ ಕರೆದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಭೀಮನ ತೋರಿಸ್ಬಿಟ್ಟು, ಭೀಮನ ಥರನೇ ಎತ್ತರವಾಗಿ ದಪ್ಪಕ್ಕಿರ್ತಾನೆ. ಆಗ ತೋರಿಸ್ಬಿಟ್ಟು ಹೇಳ್ತಾನೆ, ನೋಡಿದ್ದೆ ಅವನು ಎಷ್ಟು ದೈತ್ಯವಾಗಿದ್ದಾನೆ, ಹೆಂಗಿದಾನೆ ನೋಡು ಇವನು ಕೈಯಲ್ಲಿ ತುದಿ ಬೆರಳಲ್ಲೇ ಆನೆ ಬಾಲ ಇಟ್ಕೊಂಡು ಅದನ್ನೇ ತಿರುಗಿಸಿ ಎಸ್ತಾಕ್ಬಿಡ್ತಾನೆ. ಹುಷಾರಾಗಿರೋ ನೀನು ಇವನ ಹತ್ರ. ಏನಾರು ಇವನ ಹತ್ರ ಹಾಗೆ ಹಿಂಗೆ ನೀನು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಅವನು ಚುಟ್ಕಿ ಹೊಡೆಯೋ ಥರ ನಿನ್ನನ್ನು ಒಸ್ಕಾಕ್ಬಿಡ್ತಾನೆ, ಹುಷಾರು ಅಂತ ಮಾರಂಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಮಾರ, ಹೌ ಡಿಡ್ ಯು ಮ್ಯಾನೇಜ್ ಟು ಗ್ರೋ ಸೋ ಫ್ಯಾಟ್? ಆಗ ಮಾರ ಅದು ಯಾವುದಕ್ಕೂ ಹೆದರ್ಕೊಳ್ದೆ ಭೀಮನ್ನ ಕೇಳ್ತಾನೆ, ನೀನು ಹೇಗೆ ಇಷ್ಟು ಬಲಶಾಲಿ ಮತ್ತು ದೈತ್ಯ ವ್ಯಕ್ತಿ ಆಗಿದೆಯಾ ಅಂತ ಕೇಳ್ತಾನೆ. ಆಗ ಭೀಮ ಹೇಳ್ತಾನೆ, my mother gave me iron decoction when I was a baby, and at every dawn I ran up the hill with a large grindstone on my back. ಇಲ್ಲಿ dawn ಅಂದರೆ ಮುಂಜಾನೆ. It is very big stone, you can't move it even an inch. ಆಗ ಭೀಮ ಹೇಳ್ತಾನೆ ಮಾರನ್ಗೆ, ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮಮ್ಮ ನನಗೆ ಐರನ್ ಡಿಕಾಕ್ಷನ್ ಹಾಕಿ ಕೊಡ್ತಾಯಿದ್ರು, ಅಂದರೆ ಐರನ್ ಪುಡಿನ ಹಾಕ್ಬಿಟ್ಟು ಕೊಡ್ತಿದ್ರು, ಅದಕ್ಕೆ ಇಷ್ಟು ಗಟ್ಟಿಗಿದ್ದೀನಿ. ಮತ್ತು ದಿನ ಬೆಳಗ್ಗೆ ಎದ್ಬಿಟ್ಟು ದೊಡ್ಡ ಬಂಡೆನ ತಳ್ಕೊಂಡು ನಾನು ಪರ್ವತದ ಮೇಲೆ ಎತ್ಕೊಂಡು ಹೋಗ್ತಿದ್ದೆ ಬೆಟ್ಟದ ಮೇಲೆ. ನೀನು ಅದನ್ನು ಒಂದು ಚಿಕ್ಕಕ್ಕೆ ಮೂವ್ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಹೆಡ್ ಮ್ಯಾನ್, ಹಿಯರ್ ಡೋಂಟ್ ಆನ್ಸರ್ ಹಿಸ್ ಕ್ವಶನ್ಸ್, ಡೋಂಟ್ ಅಲೋ ಹಿಮ್ ಟು ಟಾಕ್ ಟು ಯು. ಆಗ ಹಳ್ಳಿ ಮುಖ್ಯಸ್ಥ ಹೇಳ್ತಾನೆ, ನೋಡಿಲ್ಲಿ ಭೀಮಾ,
ನೀನು ಅವ್ನ ಕ್ವಶನ್ಸ್ಗೆಲ್ಲ ನೀನು ತರಲೆ ಕ್ವಶನ್ಸ್ಗೆಲ್ಲ ನೀನು ಆನ್ಸರ್ ಮಾಡಬೇಡ, ಅವನಿಗೂ ಕೂಡ ನೀನು ಮಾತಾಡೋದಕ್ಕೆ ಬಿಡಬೇಡ ಅಂತ ಹೇಳ್ತಾನೆ. ಮಾರ, ವೈ ನಾಟ್? ಐ ಟು ವುಡ್ ಲೈಕ್ ಟು ಗ್ರೋ ಫ್ಯಾಟ್ ಆ್ಯಂಡ್ ಸ್ಟ್ರಾಂಗ್. ಇಫ್ ಟೇಕಿಂಗ್ ಐರನ್ ಡಿಕಾಕ್ಷನ್ ಆ್ಯಂಡ್ ಕ್ಯಾರಿಂಗ್ ಗ್ರೈಂಡ್ಸ್ಟೋನ್ ಅಪ್ಹಿಲ್ could make me strong. Why should I not try it? Maybe you will not think me mad then. ಆವಾಗ ಮಾರ ಹೇಳ್ತಾನೆ, ಯಾಕೆ ಮಾತಾಡಬಾರ್ದು? ನಾನು ಕೂಡ ಅವನ ಥರನೇ ದಪ್ಪಕ್ಕೆ ಸ್ಟ್ರಾಂಗಾಗಿ ಆಗಬೇಕು. ಐರನ್ ಡಿಕಾಕ್ಷನ್ ಕುಡಿದ್ಬಿಟ್ಟು ಆ ಬೆಟ್ಟದ ಮೇಲೆ ಕಲ್ಲು ತಳ್ಕೊಂಡು ಹೋಗ್ಬಿಟ್ಟು ಅಷ್ಟೊಂದು ಸ್ಟ್ರಾಂಗ್ ಆಗ್ತಾರೆ ಅಂದರೆ ನಾನು ಯಾಕೆ ಟ್ರೈ ಮಾಡಬಾರ್ದು? ಆವಾಗಾದರೂ ನೀವು ನನ್ನನ್ನು ಹುಚ್ಚ ಅಂತ ಅಂದ್ಕೊಳ್ಳೋದನ್ನು ಬಿಡ್ತೀರೇನೋ ಅಂತ ಮಾರ ಹಳ್ಳಿಯ ಮುಖ್ಯಸ್ಥನಿಗೆ ಹಾಗೆ ಚುಡಾಯಿಸ್ತಾನೆ. ಭೀಮ, ಯು ಕಾಂಟ್ ಟೇಕ್ ದ ಡಿಕಾಕ್ಷನ್ ನೌ. ಯುವರ್ ಮದರ್ ಶುಡ್ ಹ್ಯಾವ್ ಪುಟ್ ಇಟ್ ಇನ್ ಟು ಯು ಬಿಫೋರ್ ಯು ಆರ್ 10 days old. ಆವಾಗ ಭೀಮ ಮಾರ ಹೇಳಿದ್ದಕ್ಕೆ ರಿಪ್ಲೈ ಮಾಡ್ತಾನೆ, ನೀನು ಇವಾಗ ಡಿಕಾಕ್ಷನ್ ಕುಡಿಯೋಕ್ಕಾಗಲ್ಲ. ನೀನು 10 ದಿನ ಮಗು ಇರೋದಕ್ಕಿಂತ ಮುಂಚೆನೇ ನಿನ್ನ ತಾಯಿ ನಿನಗೆ ಡಿಕಾಕ್ಷನ್ ಹಾಕಿ ಹಾಲು ಕುಡಿಸ್ಬೇಕಾಗಿತ್ತು ಅಂತ ಹೇಳ್ತಾನೆ. ಹೆಡ್ ಮ್ಯಾನ್, ಭೀಮಾ, ಡೋಂಟ್ ಯು ಟಾಕ್ ಟು ಹಿಮ್. ಡೋಂಟ್ ಯು ಸಿ ಹಿ ಈಸ್ ಯುವರ್ ಪ್ರಿಸನರ್. ಆಗ ಹೆಡ್ ಮ್ಯಾನ್ ಹೇಳ್ತಾನೆ, ಹಳ್ಳಿ ಮುಖ್ಯಸ್ಥ, ಭೀಮಾ ನೀನು ಅವನ ಹತ್ರ ಮಾತಾಡಬೇಡ, ಅವನು ನಿನ್ನ ಕೈದಿ, ಅದು ನಿನಗೆ ನೆನಪಿರಲಿ ಅಂತ ಹೇಳ್ತಾನೆ. ಭೀಮಾ, ಎಸ್ ಐ ವಿಲ್ ಬಿ ಕೇರ್ಫುಲ್ ಹಿಯರ್ ಆಫ್ಟರ್, ಬಟ್ ಹೂ ವಿಲ್ ಡೂ ಮೈ ವರ್ಕ್ ಹಿಯರ್. ಆಗ ಭೀಮಾ ಹೇಳ್ತಾನೆ, ಹೌದು ಇನ್ಮೇಲೆ ನಾನು ಕೇರ್ಫುಲ್ ಆಗಿರ್ತೀನಿ, ಆದರೆ ನಾನಿಲ್ಲಿ ಕೆಲಸ ಮಾಡ್ತಾಯಿದ್ದೀನಲ್ಲ, ನನ್ನ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳ್ತಾನೆ. ಹೆಡ್ ಮ್ಯಾನ್, ಡೋಂಟ್ ಕನ್ಸರ್ನ್ ಯುವರ್ ಸೆಲ್ಫ್ ವಿತ್ ಇಟ್, ಅಂದರೆ ಡೋಂಟ್ ವರಿ ಅಬೌಟ್ ಇಟ್. You will get your wages ಅಂದರೆ ಸಂಬಳ, all the same, perhaps a quarter more if you do it this bit of work well. Now take him away and sit over him till the evening of the day after tomorrow. Take him away, drag him like an animal if he resist. ಆಗ ಹಳ್ಳಿ ಮುಖ್ಯಸ್ಥ ಹೇಳ್ತಾನೆ, ನೀನು ಆ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಇಲ್ಲೇನು ಕೆಲಸ ಮಾಡ್ತಾಯಿದ್ದೆ ಅದೇ ಸಂಬಳ ನಿನಗೆ ಸಿಗುತ್ತೆ. ಅದ್ರ ಜೊತೆಗೆ ನೀನು ಇವಾಗ ಸ್ಮಾಲ್ ಕೆಲಸ ಏನು ಕೊಟ್ಟಿದ್ದೀನಿ ಅದನ್ನು ನೀನು ಕರೆಕ್ಟಾಗಿ ಮಾಡಿದ್ರೆ ನಿನಗೆ ಅದಕ್ಕಿಂತ ಕಾಲು ಭಾಗ ಜಾಸ್ತಿನೇ ಸಿಗುತ್ತೆ. ಇವಾಗ ನೀನು ಅವನನ್ನು ಇಲ್ಲಿಂದ ಕರ್ಕೊಂಡು ಹೋಗು. ನೀನು ಅವನ ಹತ್ರನೇ ಅಲ್ಲೇ ನಾಳಿದ್ವರೆಗೂ ಅಲ್ಲೇ ಕೂತಿರು. ಅವನನ್ನು ಇಲ್ಲಿಂದ ಕರ್ಕೊಂಡು ಹೋಗು. ಅವನೇನಾದರೂ ಬರೋದಕ್ಕೆ ಹಂಗೆ ಹಿಂಗೆ ಅಂದರೆ ಬರಲ್ಲ ಅಂದರೆ ಪ್ರಾಣಿ ಥರ ಹೇಳ್ಕೊಂಡು ಹೋಗ್ತಾ ಇರು ಅಂತ ಅವನು ಭೀಮನಿಗೆ ಹಳ್ಳಿಯ ಮುಖ್ಯಸ್ಥ ಹೇಳ್ತಾರೆ. ಈಗ ನೆಕ್ಸ್ಟು ಮಾರ ಮಾತಾಡ್ತಾನೆ. ನೋ ಐ ವೋಂಟ್ ರೆಸಿಸ್ಟ್ ಅಂದರೆ ಅಪೋಸ್. ಐ ವಿಲ್ ಗೋ ವಿತ್ ಹಿಮ್ ಗ್ಲ್ಯಾಡ್ಲಿ ಅಂದರೆ ಹ್ಯಾಪಿಲಿ. ಕಮ್ ಆನ್ ಐ ವಿಲ್ ಟೆಲ್ ಯು ಆಲ್ ಅಬೌಟ್ ಮೈ ಡ್ರೀಮ್ಸ್ ಆ್ಯಸ್ ವಿ ಗೋ. ಈಗ ದೈತ್ಯ ವ್ಯಕ್ತಿ ಹತ್ರ ಹೋಗೋಕ್ಕೆ ಮಾರ ರೆಡಿ ಆಗಿದ್ದಾನೆ. ಮಾರ ಹೇಳ್ತಾನೆ, ಇಲ್ಲ ನಾನು ಯಾಕೆ ಅಪೋಸ್ ಮಾಡಲಿ? ನಾನು ಅಪೋಸ್ ಮಾಡಲ್ಲ, ನಾನು ಖುಷಿಯಿಂದನೇ ಹೋಗ್ತೀನಿ. ಬಾ ನಾನು ಹಿಂಗೆ ನನ್ನ ಕನಸಲ್ಲಿ ಏನೇನೆಲ್ಲ ಬಂದಿತ್ತು, ಏನೇನೆಲ್ಲ ದೇವತೆ ಹೇಳಿದ್ರು ಅಂತ ನಾನು ಹಿಂಗೆ ಹೇಳ್ತೀನಿ, ನಡಿ ಹೋಗೋಣ ಅಂತ ಹೇಳ್ತಾರೆ. ಹೆಡ್ ಮ್ಯಾನ್, ಭೀಮಾ, ಡೋಂಟ್ ಫಾಲೋ ಹಿಮ್ ಟು ಡೂ ದಟ್. ಹಿ ವಾಂಟ್ಸ್ ಟು ಟಾಕ್ ಟು ಯು ಆ್ಯಂಡ್ ಸ್ಲಿಪ್ ಅವೇ. ಸ್ಲಿಪ್ ಅಂದರೆ ಜಾರ್ಕೊಳ್ಳೋದು. ವೈಲ್ ಯು ಆರ್ ಲಿಸ್ನಿಂಗ್. ನಾವು ಬಿಂಡ್ ಅಪ್ ಎಸ್ ರೆಸ್ಟ್ ಟುಗೆದರ್ ವಿತ್ ಯುವರ್ ಟರ್ಬನ್ ಆ್ಯಂಡ್ ಡ್ರ್ಯಾಗ್ ಹಿಮ್ ಬಿಹೈಂಡ್ ಯು. ಈಗ ಹಳ್ಳಿ ಮುಖ್ಯಸ್ಥ ಹೇಳ್ತಾರೆ, ಭೀಮಾ ಅವನಿಗೆ ಮಾತಾಡೋದಕ್ಕೆ ಬಿಡಬೇಡ, ನೀನು ಸ್ಟೋರಿ ಎಲ್ಲ ಹೇಳೋದಕ್ಕೆ. ಅವ್ನು ನಿನ್ನ ಹತ್ರ ಮಾತಾಡ್ತಾ ನೀನು ಅದನ್ನು ಕೇಳಿಸ್ಕೋಬೇಕಾದ್ರೆ ಮೆತ್ತಗೆ ಜಾರ್ಕೊಬಿಡಬೇಕು ಅಂತ ಅಂದ್ಕೊಂಡಿದ್ದಾನೆ. ನೀನು ಅವನ ಕೈಯನ್ನು ಟವಲಲ್ಲಿ ಕಟ್ಟಿ ಅವನನ್ನು ಎಳ್ಕೊಂಡು ಹೋಗು. ಗ್ಯಾಗಿಮ್ ಇಫ್ ಪಾಸಿಬಲ್. ಗ್ಯಾಗಿಮ್ ಅಂದರೆ ಬಾಯಿ ಮುಚ್ಚೋದು. ದ್ಯಾಟ್ ಈಸ್ ಗುಡ್. ನಾವ್ ಇಟ್ ಶುಡ್ ಕ್ವೈಟನ್ ಹಿಮ್. ಈಗ ಅವನು ಬಾಯಿ ಮುಚ್ಚು ಅಂತ ಹೇಳ್ತಾರೆ. ಇವಾಗ ಒಂದು ಸ್ವಲ್ಪ ನೆಮ್ಮದಿಯಾಗಿದೆ, ಶಾಂತವಾಗಿದೆ ಅಂತ ಹೇಳ್ತಾರೆ. ನಾವು ಬಿ ಗಾನ್. ಹೌ ಅವರ್ ಟೈಮ್ ಹ್ಯಾಸ್ ಬಿನ್ ವೇಸ್ಟೆಡ್. ನಾವು ಸ್ವಿಂಗ್ ಯುವರ್ ಆರ್ಮ್ಸ್ ಫಾಸ್ಟರ್. ಯು ಮಸ್ಟ್ ಹ್ಯಾವ್ ದ ಪಾತ್ ರೆಡಿ ಈವನ್ ಇಫ್ ಯು ಹ್ಯಾವ್ ಟು ವರ್ಕ್ ಬೈ ಲ್ಯಾಂಪ್ ಲೈಟ್ ಆಫ್ ದ ಡಾರ್ಕ್. ಈಗ ಹೆಡ್ ಮ್ಯಾನು ಹೇಳ್ದಾಗೆ ಟವಲಲ್ಲಿ ಕಟ್ಟಿ ಅವನ ಬಾಯಿನ ಮುಚ್ಚಿ ಮಾರನನ್ನು ಭೀಮ ಹೇಳ್ಕೊಂಡು ಹೋಗ್ತಾನೆ. ಆಗ ಹೆಡ್ ಮ್ಯಾನ್ ಏನು ಮಾಡ್ತಾನೆ, ಈ ಕಡೆ ವರ್ಕ್ ಮಾಡ್ತಾ ಇರ್ತಾರೆ ವರ್ಕರ್ಸ್, ಅವ್ರ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇವಾಗ ಅವನು ಹೋದ. ಇವಾಗ ಎಲ್ಲರೂ ಕೂಡ ಟೈಮ್ ವೇಸ್ಟ್ ಮಾಡಿದ್ದು ಸಾಕು. ಎಲ್ಲರೂ ಕೂಡ ನಿಮ್ಮ ಕೆಲಸನ ಸ್ವಿಂಗ್ ಯುವರ್ ಆರ್ಮ್ಸ್ ಅಂದರೆ ಫಾಸ್ಟಾಗಿ ಕೈ ಓಡಿಸಿ, ನಿಮ್ಮ ಕೆಲಸನ ಬೇಗ ಮಾಡಿ, ಬೇಗ ಈ ದಾರಿ ಏನಿದೆ ರೋಡ್ ಬೇಗ ರೆಡಿ ಆಗಬೇಕು. ನೀವೇ ಇವತ್ತು ರಾತ್ರಿ ಎಲ್ಲ ನೀವು ಕೆಲಸ ಮಾಡಿ, ಬೇಕಾದರೆ ರಾತ್ರಿ ದೀಪದ ಬೆಳಕಲ್ಲೂ ಕೂಡ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಬಂದರೂ ಪರವಾಗಿಲ್ಲ, ರಾಜ ಬರೋಷ್ಟರಲ್ಲಿ ರೋಡ್ ರೆಡಿ ಆಗಿರಬೇಕು, ಬೇಗ ರೆಡಿ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಸೀನ್ 1. ಈಗ ಸೀನ್ 1ನಲ್ಲಿ ಭೀಮ
ಮಾರನನ್ನು ಕರ್ಕೊಂಡು ಆ ಸೆಲ್ ಏನಿದೆ ಹಳೆ ದೇವಸ್ಥಾನದಿಂದ ಅಲ್ಲಿ ಕೂಡಾಕಿದ್ದಾನೆ. ಇಲ್ಲಿ ಹಳ್ಳಿ ಮುಖ್ಯಸ್ಥ ಬೆಟ್ಟದ ಹತ್ರ ವರ್ಕರ್ಸ್ ಹತ್ರ ರೋಡನ್ನು ಮಾಡಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೀನ್ 2 ನೋಡೋಣ.